ನಮ್ಮ ಅಣ್ಣ ಒಬ್ರವ್ರೆ ಕೊಡ್ಲಾ? ಕೊಡಿ ಸರ್. ಜಾಲಿ ಜಾಲಿ ಅಣ್ಣ. ಜಾಲಿನಣ್ಣ. ಸರ್ 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 ಹಾ ಸರ್ 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 ನಮಸ್ಕಾರ ಸರ್. ನಮಸ್ಕಾರ. ಸರ್ ಸರ್ ನೀವೇನಾ? ಹಾ ನಾವೇ ಸರ್ ಜಾಲಿ 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 ಎಲ್ಲರೂ ಜಾಲಿಯಾಗಿರೋಣ ಬಿಡಿ. ಜಾಲಿ ಜಾಲಿ ಸರ್ 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 ನೀವೇ 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 ಸರ್ ನೀವೇ ಸರ್. ಜಾಲಿ ಅಣ್ಣಂಗೆ ಜೈ ಜಾಲಿ ಅಣ್ಣಂಗೆ ಜೈ. ಓಕೆ ಮಂಜು ಅವರೇ, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಖತ್ತಾಗಿ ಕಾಗೆ ಹಾಸೋಣ, ಬಕ್ರಾ ಮಾಡೋಣ ಅಂದ್ರೆ ಯಾರಿಗ್ ಮಾಡೋಣ ಅಂತೀರಾ? ಸೊ ಖಂಡಿತ ಈ ಪ್ರೋಗ್ರಾಮ್ ನ ಇನ್ನೂ ಜಾಲಿಯಾಗಿ ತಗೊಂಡವನ್ನ. ಸೊ ಹಂಗಾಗಿ ನಮ್ ಬ್ರದರ್ ಜಾಲಿ ಜಾಕೆ ಮಾಡ್ಬಿಡೋಣ. ಜಾಲಿ 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 ಎಲ್ಲ ಜಾಲಿ. ಬನ್ನಿ ಈಗ ಅದೇ ಜಾಲಿ ಜಾಲಿ ಜಾಕ್ ಮಾಡಿ ಈಗ ನಾವು ಬಕ್ರಾ ಮಾಡೋಣ. ಎಮ್ಮೆನೆ ಜೊತೆ ಇರೋದು. ಹಲೋ ಸರ್, ಜಾಲಿ ಅವರ ಮಾತಾಡ್ತಾ ಇರೋದು? ಹೌದು ಹೌದು ಸರ್, ನಾನು ಮಧು ಅಂದ್ಬಿಟ್ಟು ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಹೇಳಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಮಲ್ಲನ ಹತ್ರ ನಂಬರ್ ತಗೊಂಡೆ. ನಮ್ಮ ಮಲ್ಲ ಪಿಕ್ಚರ್ ಮಾಡಿದಾರ ಮಲ್ಲ. ಹೌದು ಸರ್, ನಿಮ್ ಪಾರ್ಟ್ನರು. ಚಿಂದಿ ಚಿಂದಿ ಬಾಸ್ ನೀವು. ಜಾಲಿ ಜಾಲಿ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಸರ್. ನನಗೆ ಹಂಗ ಹೇಳುವಾಗ ನಮ್ಗೊಂಥರ ಖುಷಿ ಆಗ್ತಾ ಇದೆ. ನಾವು ಚೆನ್ನಾಗಿ ಮಾಡಿದೇವಪ್ಪ ಅಂತಾರ. ಸರ್ ಚೆಚ್ಚೆತ್ ಹಾಕಿದೀರಾ ನೀವು, ಮಾಡೋದಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಒಂದೇ ಒಂದ್ ಡೈಲಾಗ್ ಹೇಳಿ ಸರ್ ಪ್ಲೀಸ್. ನನ್ ಮಗನೇ ಯಾಕ ನನ್ ಕಾಚ್ ಹಾಕೊಂಡ್ ಬಂದೆ? ಅದಲ್ಲ ಸರ್, ಇನ್ನೊಂದು ಹೇಳ್ತಿಲ್ಲ, ಜಾಲಿ ಜಾಲಿ ಅದು. ಜಾಲಿ 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 ಎಲ್ಲ ಜಾಲಿ. ಜಾಲಿ 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 ಎಲ್ಲರೂ ಜಾಲಿಯಾಗಿ ಇರ್ಬೇಕು. ಜಾಲಿ ಜಾಲಿ. ಸರ್ ಲವ್ ಯು ಲವ್ ಯು ಸರ್, ಲವ್ ಯು ಲವ್ ಯು. ಥ್ಯಾಂಕ್ ಯು ಸರ್. ಇದು ಸರ್, ಆಮೇಲೆ ನಿಮ್ದು ಒಂದು ಚೆನ್ನಾಗಿರೋದು ಒಂದು ಫೋಟೋ ಕಳ್ಸಿಕೊಡ್ತೀರಾ ಸರ್ ವಾಟ್ಸಪ್ ಅಲ್ಲೇ? ಇಲ್ಲ, ಹಾಯ್ ಅಂತ ಕಳ್ಸಿ ನಾನು ಕಳ್ಸ್ಕೊಡ್ತೀನಿ. ನನ್ಗೆ ವಾಟ್ಸ್ಆಪ್ ನಂಬರ್ ಗೊತ್ತಿಲ್ವಲ್ಲ. ಇದೇ ನಂಬರ್ ಸರ್, ಇದೇ ನಂಬರ್. ಏನಕ್ಕೆ ಅಂದ್ರೆ ಅದಕ್ಕೆ ನನಗೆ ನಾನು ಫೀಡ್ ಮಾಡ್ಬೇಕಾಗುತ್ತೆ. ನೀವು ಹಾಯ್ ಅಂತ ಕಳ್ಸಿ, ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ ಫೋಟೋ. ಆಯ್ತು. ಏನಕ್ಕಂದ್ರೆ ಸರ್, ನಾವು ಇದು ಜಾಲಿ ಅಭಿಮಾನಿಗಳ ಸಂಘ ಅಂದ್ಬಿಟ್ಟು ಮೈಸೂರಿನಲ್ಲಿ ಇದ್ ಮಾಡ್ತಾ ಇದೀವಿ. ನಿಮ್ದೊಂದು ಕಟ್ಔಟ್ ಹಾಕಿಸ್ತಾ ಇದೀವಿ ಸರ್ ಗಾಯತ್ರಿ ಥಿಯೇಟರ್ ಮುಂದೆ. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕೆ ಹುಡುಗರೆಲ್ಲ ಹಾಲು ಮೊಸರು ತುಪ್ಪ ಎಲ್ಲ ಅಭಿಷೇಕ ಮಾಡ್ಬೇಕು. ಭಾನುವಾರ ನೀವು ಬರ್ಬೇಕು. ಸರಿ ಸರ್. ಫುಲ್ ಜಾಲಿ ಜಾಲಿ, ಫುಲ್ ಜಾಲಿ ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದನ್ನ ತಮಾಷೆ ಅನ್ಕೋಬೇಡಿ, ದೇವರಾಣೆಗಳು. ಬೇಕಾದ್ರೆ ವಾಟ್ಸಪ್ ನಿಮ್ ಲೊಕೇಶನ್ ಕಳ್ಸಿ, ಬಂದು ಇನ್ವಿಟೇಷನ್ ಕಾರ್ಡು ಮಾಡಿಸ್ತಾ ಇದೀವಿ. ಇಲ್ಲ ಸರ್, ಪರವಾಗಿಲ್ಲ ಬಿಡಿ ಸರ್. ಹಂಗೆ ಪರವಾಗಿಲ್ಲ ಸರ್, ನಿಜವಾಗ್ಲೂ ನಾವು ಮನ್ಸ್ ಕಾಕೊಂಡ್ ಮಾಡ್ತಿರೋದು. ಯಾವ್ದಾದ್ರು ಸೈಡ್ ಆಕ್ಟರ್ಗೆ ಈ ತರ ಮಾಡ್ತಾವ್ರ, ಯಾವ್ದಾದ್ರು ಇಂಡಸ್ಟ್ರಿನಲ್ಲಿ ಯಾವ್ದಾದ್ರು ಫಿಲಮ್ಗೆ ಅಂತ ನೀವು ನೋಡಿ ಬೇಕಾರೆ. ಖಂಡಿತ ಬರ್ತೀನಿ ಸರ್. ನಿಜವಾಗ್ಲು ಸರ್, ಆ ಒಂದ್ ಡೈಲಾಗ್ಗೆ ಫಿದಾ ಸರ್ ನಾನು. ಸರಿ ಸರ್, ಯಾವ್ದು ಹೇಳಿ? ಜಾಲಿ 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 ಎಲ್ಲರೂ ಜಾಲಿಯಾಗಿರೋಣ. ಎಂಟ್ರಿ ಐತಲ್ಲ ಸರ್, ಅದು ಒಂದು ನದಿಲಿ ನೀವು ಹಿಂಗ್ ಬರ್ತಿರಲ್ಲ, ನಾನ್ ನಿಜವಾಗ್ಲು ಯಾವ್ದೋ ನದಿ ಅನ್ಕೊಂಬಿಟ್ಟಿದೆ ಅದನ್ನ ನಾನು. ಮೋರಿ ಅದು. ಓ ನಿಜವಾಗ್ಲು ಸರ್, ಹುಡ್ಕವ್ರಲ್ಲ ದುನಿಯಾ ವಿಜಯ್ ಅವ್ರು ನಿಮ್ನ. ನಿಮ್ ಬಿಟ್ಟ ಪಾತ್ರ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ ಬಿಡಿ. ಥ್ಯಾಂಕ್ ಯು ಸರ್. ಆದ್ರೂ ಒಂದೇ ಒಂದ್ ಮಿಸ್ಸಿಂಗ್ ಆಗಿರೋದು ಪಿಕ್ಚರ್ ಅಲ್ಲಿ. ಏನ್ ಸರ್? ನಿಮ್ದು ಇವ್ರದ್ದು ದುನಿಯಾ ವಿಜಯ್ ಅವ್ರದ್ದು ಒಂದು ಫೈಟ್ ಕೊಡ್ಬೇಕಾಗಿತ್ತು. ಅವ್ರಿಗೆ ಬರೀ ವಿಲನ್ ಸಪೋರ್ಟ್ ಮಾಡೋ ತರ ಕೊಡ್ತಿದ್ರು ಸರ್ ಅಷ್ಟೇ. ಆಮೇಲೆ ಸರ್, ಅದು ಒಂದು ಹುಡುಗಿ ಯಾರೋ ಕಣ್ಣು ಹೊಡಿತಾಳಲ್ಲ ನಿಮ್ಗೆ. ಪಿಕ್ಚರ್ ಕಾಮಿಡಿ ಸರ್ ಅದಲ್ಲ. ಇಲ್ಲ ಸರ್, ನೀವ್ ಎಷ್ಟು ರಿಯಲಿಸ್ಟಿಕ್ ಮಾಡಿದೀರಾ ಅಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡ್ತಲ್ಲ ಅದು. ಹ್ಞೂ ಸರ್, ಯಾರ್ ಬಾಯಲ್ಲಿ ಕೇಳಲಿ ಅದೇ ಸರ್. ಅದೇ ಜಾಲಿ ಜಾಲಿ ಜಾಲಿ. ಅಯ್ಯೋ ಸರ್, ನೀವ್ ಹೇಳ್ತಿದ್ರೆ ಒಂಥರ ಉಕ್ತೈತೆ ಖುಷಿ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ನೀವು ಭಾನುವಾರ ಬರ್ಲೇಬೇಕು. ಖಂಡಿತ ಆಯ್ತಾ? ಓಕೆ ಸರ್. ಎಲ್ಲ ತಮಾಷೆ ಅನ್ಕೋಬೇಡಿ, ನಿಜವಾಗ್ಲೂ ನಿಮ್ ಲೊಕೇಶನ್ ಕಳ್ಸ್ಬೇಕೀಗ ನೀವು. ನನ್ ಲೊಕೇಶನ್ ಸರ್, ನಿಮ್ ಲೊಕೇಶನ್ ನಾನ್ ಬರ್ತೀನಿ. ಒಂದ್ 30 ಜನ ಹುಡುಗರವ್ರೆ ಸರ್. ಸರಿ ಸರ್. ದಯವಿಟ್ಟು ಅವ್ರ ಸಾಯಂಕಾಲ ಎಲ್ಲಾರ್ನು ನೋಡ್ಕೊಂಬಿಡಿ. ಓಕೆ ಸರ್. ಪಕ್ಕನಾ? ಸರಿ ಸರ್. ಓಕೆ ಸರ್, ಆಯ್ತು ಮಾಡೋಣ. ಹೇಳಿದ್ಮೇಲೆ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಒಟ್ನಲ್ಲಿ 30 ಜನ ಕೇಳ್ಕೊಳ್ಳ ಅಥವಾ ಏನಾರು ಇನ್ನ ಜಾಸ್ತಿ ಜನ ಕೇಳ್ಕೊಳ್ಳ? ಅಷ್ಟೇ ಸಾಕು. ಇವಾಗ ನಾನು ಫೋನ್ ಮಾಡ್ತೀನಿ ನಾಳೆ. ಸ್ವಲ್ಪ ಎಲ್ಲೋ ಒಂದು ಕೆಲ್ಸದ ಮೇಲೆ ನಿಂತಿದ್ದೀನಿ ಸರ್, ಅದಕ್ಕೆ ಮಾತಾಡಲ್ಲ. ಮನೆಗೆ ಹೋಗ್ಬಿಟ್ರೆ ಫ್ರೀ ಆಗಿರ್ತೀನಿ. ಎಲ್ಲಿ ಸರ್ ಮನೆ ನಿಮ್ದು? ಮೇರಲ್ಲಿ ಊರ್ವಶಿ ಥಿಯೇಟರ್. ಅದೇ ಊರ್ವಶಿ ಥಿಯೇಟ್ರು. ನಿಮ್ ಮನೆ ಹತ್ರ ಅನ್ಬಿಟ್ಟು ಆ ಥಿಯೇಟರ್ಗೆ ಹಾಕ್ಸ್ಕೊಂಡಿದ್ದೀರಾ ನೀವು? ನಾವು ನಮ್ ಜಾಗದಲ್ಲಿ ಬಿಟ್ಬಿಟ್ರೆ ಹೆಂಗ್ ಸರ್? ನಿಜ ಸರ್, ನಿಜವಲ್ಲೂ ಫುಲ್ ಜಾಲಿ ಮಾಡಾಕಿದಾರ ಸರ್ ಫಿಲಮ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಲಾಸ್ಟ್ ಕಡೆಗೆ ಫೋನ್ ಇಡಕ್ಕೂ ಮುಂಚೆ ಒಂದೇ ಒಂದ್ಸಲ ಹೇಳ್ಬಿಡಿ ಸರ್ ಆ ಡೈಲಾಗು. ಜಾಲಿ 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 ಎಲ್ಲರೂ ಜಾಲಿಯಾಗಿ ಜಾಲಿ 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 ಜಾಲಿ. ಓಕೆ ಸರ್, ತುಂಬಾ ಖುಷಿ ಆಯ್ತು. ನಮ್ಮ ಅಣ್ಣ ಒಬ್ರವ್ರೆ ಕೊಡ್ಲಾ? ಕೊಡಿ ಸರ್. ಜಾಲಿ ಜಾಲಿ ಅಣ್ಣ. ಜಾಲಿನಣ್ಣ. ಸರ್ 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 ನಮಸ್ಕಾರ ಸರ್.
ನಮಸ್ಕಾರ. ಸರ್ ನೀವೇನಾ ಹಾ ನಾವೇ ಸರ್? ಜಾಲಿ 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 ಎಲ್ಲರೂ ಜಾಲಿಯಾಗಿರೋಣ ಪ್ಲೀಸ್. ಜಾಲಿ ಜಾಲಿ ಸರ್ ನೀವೇ ಸರ್. ಜಾಲಿ ಅಣ್ಣಂಗೆ ಜೈ ಜಾಲಿ ಅಣ್ಣಂಗೆ ಜೈ. ಸ್ವಲ್ಪ ಡ್ಯೂಟಿ ಮೇಲೆ ಇದ್ದೀನಿ ನಾನು. ಆಮೇಲೆ ಫ್ರೀ ಆದ್ಮೇಲೆ ಸರ್ ನೀವ್ ಫ್ರೀ ಆದ್ಮೇಲೆ ನಾವು ಸಿಗಲ್ಲ, ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತಿರೋದು ಈ ಕಡೆ RJ ಸುನಿಲ್ ಅಂತ, ಹಾ ಇನ್ನೊಂದ್ ಕಡೆ ಯಾರು ಗೊತ್ತಾ? ಹಾ ಗುಡ್ ಈವ್ನಿಂಗ್. ಮಂಜು ಪುಣ್ಯ ಮಂಜು, ಯಾವ್ದೇ ಕಾರಣಕ್ಕೂ ನಾನು ತಪ್ಪೋಡ್ ಬಿಡೋದಿಲ್ಲ. ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಪ್ರೀತಿಯಾಗಿ ಮಾತಾಡ್ತೀವಿ ಇಲ್ವಾ? ಏನಂತೀಯ? ಅದೇ ನಿಜ. ನಿಮ್ಗೆ ಈ ತರ ಮೈಸೂರಿನಲ್ಲಿ ಈ ತರ ಕಟ್ಔಟ್ ಎಲ್ಲ ಮಾಡಿಸ್ತಾ ಇದೀವಿ ಹಿಂಗಂದೆಲ್ಲ ಹೆಂಗ್ ಅನಿಸ್ತು ನಿಮ್ಗೆ? ಫಸ್ಟ್ ಆಫ್ ಆಲ್ ಅಯ್ಯೋ, ನಾವು ಅದು ನೋಡಿ, ನಾನ್ ಬೇಜಾರ್ ಮಾಡಿಲ್ಲ ಅಂದ್ರೆ ಒಂದ್ ವಿಷಯ ಇಲ್ಲ. ಹೇಳಿ. ನನ್ ಜೀವನ ಪೂರಾ ಕಟ್ಔಟ್ ಬ್ಯಾನರೇ. ಕೇಳಿ ಮಂಜುನ. ಹೌದಾ? ಊರು ಥಿಯೇಟರ್ ಅಂದ್ರೆ ಹಬ್ಬ ಅಂದ್ರೆ ಇವ್ರೇನೆ. ಹೌದಾ? ಕಟೌಟ್ ಅಂದ್ರೆ ಇವ್ರೇನೆ. ನಮ್ ಕಡೆ ಹಾಕೋದಕ್ಕೂ ಬೇರೆ ಕಡೆ ಬೇರೊಬ್ರ ಕಡೆ ಬೇರೆ ಊರಿಂದ ಹಾಕೋದಕ್ಕೂ ನಮ್ಗದೊಂದು ಖುಷಿ ತಾನೆ. ಖಂಡಿತ. ಹೌದು. ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದೀರಾ ಫಿಲಮ್ ಅಲ್ಲಿ ಮಾತ್ರ. ಸರ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದೀನ ಸರ್? 100%. 100%. ಹೆಂಗಿದೆ ಅಂದ್ರೆ ಸರ್, ರೋಡಲ್ಲಿ ಹೋಗೋರೆಲ್ಲ ನಿಂತಿ ಅಣ್ಣ ನೀವು ತಾನೇ ಜಾಲಿ ಅಣ್ಣ, ಅಯ್ಯೋ ಏನ ಹಂಗ್ ಮಾಡಿದೀರಾ, ಅಯ್ಯೋ ಅನ್ನಲ್ಲ, ಭಯ ಆಗ್ಬಿಡುತ್ತೆ. ಇದೇನಪ್ಪ ಹಿಂಗ್ ಕೇಳ್ತಾರೆ ನಮ್ಮನ್ನ ಅಂತ. ಬ್ರದರ್ ಆ ಸೀನ್ ತುಂಬಾ ಇದಾಗ್ಬಿಟ್ಟಿದೆಯಲ್ಲ, ಇಲ್ಲ ಮಂಜು? ಹೌದು. ನಾ ಚೆನ್ನಾಗಿ ಮಾಡಿದ್ದೀನಿ ಮಂಜು. ಅದು ಬೇರೆ ನೆಕ್ಸ್ಟ್ ಲೆವೆಲ್. ಅಲ್ಲೇ ನಿಂಗೆ ಗೊತ್ತಲ್ಲ, ಶೂಟಿಂಗ್ ನಿಲ್ಸಿ ನಾನು 15-20 ನಿಮಿಷ ನೆಕ್ಕಿದೀನಿ. ಸೂಪರ್ ಜಾಲಿ ಅವರೇ. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಟೊಮೆಟೊ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಬಾಯ್ ಬ್ರದರ್, ಬಾಯ್. ಥ್ಯಾಂಕ್ ಯು. ನಾನು ಅನ್ಕೊಂಡಿದ್ದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು. ಓಕೆ. ಈಗ ನಾನು ವಿಜಯ್ ಭಯ್ಯ ಫೋನ್ ಮಾಡಿದ್ವಲ್ಲ, ಅವತ್ತು ಹೆಂಗ್ ಅನ್ಸ್ತು ನಿಮ್ಗೆ? ಭಯಂಕರ ಸರ್ಪ್ರೈಸ್ ಅನ್ಸ್ಬಿಡ್ತು. ಹಾಗೆ ನಿಮ್ಗೆ ನಾನು ಹೇಳಕ್ಕೆ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಯಾಕಂದ್ರೆ ಲೈಕ್ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನಸುಲ್ಲಾ ಅಂತ. ಅವ್ರು ಬಂದ್ರೆ ಫಸ್ಟ್ ಹಾಕೋದು ಆಡಿನಲ್ಲಿ ಹಾಕಲ್ಲ ಅವರು, ಮತ್ತೆ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ಅಂತ ಹಾಕ್ಬಿಡ್ತಾರೆ. ಹೌದಾ? ಆ ಎಮ್ಮಂದು ಒಂದು ಆಗುತ್ತೆ ನೋಡಿ, ಲೂಸ್ ಮೋಷನ್ ಆಗ್ಬಿಟ್ಟಿತ್ತು. ಇವಾಗ್ಲೂ ನಾನು ಅದು ಆಕ್ಚುಲಿ ನಾವು 1 year ಬ್ಯಾಕ್ ಧರ್ಮಸ್ಥಳ ಹೋಗ್ಬೇಕಂದ್ರೆ ನಾವು ಹಾಕೊಂಡ್ ಹೋಗ್ತಾ ಇದ್ವಿ. ನಕ್ಕಿ ಸಾಕಾಗೋಯ್ತು. ಕಲರ್ ಕಾಗೆ ಆರ್ಸೋದು ಅದು ನನ್ಗೆ ಆಕ್ಚುಲಿ ತಿರ್ಗಾ ನಾನು ನಿದ್ದೆಯಿಂದ ಎದ್ದೇ ಬಂದಿಲ್ಲ ನಾನು. ಸೊ ಹಂಗೆ ಹೋಗ್ತಾ ಇತ್ತು. ಒಂಥರ ಭಯಂಕರ ಸರ್ಪ್ರೈಸ್ ಅನ್ಸ್ಬಿಡ್ತು. ಯಾಕಂದ್ರೆ ನಾವಲ್ಲೇ ಗೊತ್ತಾಯ್ತು ನನಗೆ, ಓಕೆ RJ ಸುನೀಲ್ ಅವ್ರ ಚಾನಲ್ ನಾವೇ ಎಲ್ಲಿದ್ದ ನಾವೇ ನೋಡ್ಕೊಂಡು ಲೈಕ್ ಮಾಡ್ತೀವಿ ಅಂತ, ಇನ್ನು ಎಷ್ಟು ಜನ ನೋಡಲ್ಲ. ಸೊ ಅಲ್ಲಿಂದ ನಮ್ಗೆ ದೊಡ್ಡ ಪ್ರಮೋಷನ್ ಸಿಗುತ್ತೆ ಅಂತ. ಅದೇ ತರ ನಿಮ್ ಪ್ರ್ಯಾಂಕ್ ಕಾಲ್ಸ್ ನಾನು ಗ್ರೂಪ್ ಅಲ್ಲಿ ಇದೆಲ್ಲ ಶೇರ್ ಮಾಡಿದ್ದೆ. ಒಳ್ಳೆ RJ ಸುನೀಲ್ ಮಾಡಿದ್ರ ಬೇರೆ ಲೆವೆಲ್ ಸಖತ್ತಾಗಿ ಮಾತಾಡಿದಾರ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ತುಂಬಾ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದೆ ನನಗೆ. RJ ಸುನೀಲ್ prank calls.